ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮತ್ತೊಂದು ಥರ ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿರ್ತಕ್ಕಂಥ ಒಂದು ಕ್ಯಾರೆಟು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಕೋಟಿಂಗ್ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಸತಿ ತೋರಿಸಿದ್ದೀನಿ, ಆದರೂ ಇನ್ನೊಂದು ಸತಿ ಇದು ಡಿಫ್ರೆಂಟ್ ಆಗಿದೆ, ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸೊ ಫಸ್ಟು ಕಡಲೆ ಬೀಜನ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅದು ಸ್ಕಿನ್ ಹೊರಟೋಗೋ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಮಾಡಿಕೊಂಡು, ಅಂದರೆ ಜಾಸ್ತಿ ಕಪ್ಪಕ್ಕಾಗೋದು ಬೇಡ, ಯಾಕಂದರೆ ಅದು ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸಣ್ಣ ಊರಿನಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ, ಸಿಪ್ಪೆ ಹೋಗಬೇಕು, ಮೇಲಿನ ಸಿಪ್ಪೆ ಆ ಥರ ಸ್ವಲ್ಪ ಹುರ್ಕೊಂಡು, ಸ್ವಲ್ಪ ಕಪ್ಪಕ್ಕಾದ್ಮೇಲೆ ಸ್ವಲ್ಪ ಸಿಪ್ಪೆ ತಗೊಬೇಕು. ಸ್ವಲ್ಪ ಸಿಪ್ಪೆ ತಗೊಂಡು ಒಂದು ಅರ್ಧಂಬರ್ಧ ಜಜ್ಜಬೇಕು ಅದನ್ನು. ಸೊ ನೋಡಿ, ನಾನು ಈ ಥರ ಮೆತ್ತಗೆ ಹುರ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನೋಡಿ, ಇಷ್ಟೇ ಉರಿಬೇಕಾದ್ರು, ಜಾಸ್ತಿ ಉರಿಯೋದು ಬೇಡ, ಜಾಸ್ತಿ ಹಸಿಯಾಗೂ ಬೇಡ. ಸೊ ತೊಗೊಂಡು ಸ್ವಲ್ಪ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದೆ ಹಾಕದೇ ಇದ್ದರೆ ಅದೊಂಥರ ಸಿಪ್ಪೆ ಎಲ್ಲ ಮೇಲೆ ಇದಕ್ಕೆ ಸಿಗ್ತಿರುತ್ತೆ. ಸೊ ಅದು ಬಿಸಿ ಆರಿದೆಲ್ಲ ಆದಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ಅದನ್ನೆಲ್ಲನೂ ಒಂದು ಸ್ವಲ್ಪ ನಾನು ಹೇಳ್ದಂಗೆ ಅರ್ಧಂಬರ್ಧ ಜಜ್ಜಿ ಇಟ್ಕೊಳ್ಳಿ. ಜಾಸ್ತಿ ಪೌಡ್ರ್ ಮಾಡೋದು ಬೇಡ, ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ಇಟ್ಕೊಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಅಲ್ವಾ. ಸೊ ಅದಕ್ಕೇ ನಾನು ಒರಳಲ್ಲೇ ಒಂಥರ ಕುಟಾಣಿಯಲ್ಲಿ ನಾನು ಕುಟ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ಮಾತ್ರ ಅಷ್ಟೇ. ಆ ಕಡೆ ಪೌಡ್ರು ಆಗಬಾರ್ದು, ಈ ಕಡೆ ಇದು ಆಗಬಾರ್ದು. ಸೊ ಒಂದು ಬೀಜನ ಒಂದು 4-5 ಹೋಳಾಗಬೇಕು, ಆ ಥರ ಮಾಡ್ಕೊಳ್ಳಿ. ಸೊ ಆ ಥರ ಎಲ್ಲನೂ ಮಾಡ್ಕೊಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ಇದು ಆಪ್ಷನಲ್ಲು, ನಾನು ನಿಮಗೆ ಎಳ್ಳು ಹಾಕ್ಬೋದು. ಹಸಿ ಎಳ್ಳೆ ಹಾಕ್ಕೊಳ್ತೀನಿ ನಾನು, ಹಸಿ ಅದೇನು ಉರಿಯೋದಿಲ್ಲ. ಸೊ ನಾನು ಹಸಿ ಎಳ್ಳು ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬರೀ ರಾಗಿ ಹಿಟ್ಟೆ ಹಾಕ್ಕೊಬೋದು. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಿರೋದು. ಸೊ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೀವು ಇದು ಹಿಟ್ಟಲ್ಲಿ ನೀವು ಬೇಕಂದರೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ಕಿಪ್ ಮಾಡ್ಕೊಬೋದು, ಬೇಡ ಅಂತ ಹೇಳಿದ್ರೆ. ಸೊ ನಾನು ಎಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಹಾಕ್ಕೊಂಡು ನೀರೇನೋ ಹಾಕ್ಕೊಳ್ದೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ, ಯಾಕಂದರೆ ಅದೆಲ್ಲ ಮಿಕ್ಸ್ ಮಾಡಲಿ. ಹಿಟ್ಟೆಲ್ಲನೂ ನಾನು 2-3 ಥರ ತೊಗೊಂಡಿರೋದ್ರಿಂದ ಸೊ ಇದನ್ನು ಎಲ್ಲ ಮಿಕ್ಸ್ ಆಗೋ ತನಕ ನಾನು ನೀಟಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿದ್ದೀನಿ, ಓಕೆನಾ. ಸೊ ಅದಕ್ಕೋಸ್ಕರ ನಮ್ಮ ರಾಗಿ ಮಸಾಲ ರೊಟ್ಟಿ ಅಂತಲೇ ಹೇಳ್ಬೋದು. ಸೊ ಮಸಾಲ ರೊಟ್ಟಿ ಅಂದರೆ ಮಸಾಲೆನೇ ಹಾಕಬೇಕು ಅಂತ ಏನಿಲ್ಲ, ಹಂಗೇನೂ ನಾವು ಮಸಾಲೆಗೆ ಹಾಕೋ ಐಟಮ್ಸ್ ಹಾಕ್ಕೊಂಡು ಮಾಡ್ಕೊಬೋದು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು. ಸೊ ಇನ್ನದು ಬಿಸಿ ನೀರು ಹಾಕ್ತಾಯಿಲ್ಲ ನಾನು, ತಣ್ಣೀರೇ ಹಾಕ್ಕೊಳ್ತೀನಿ. ತಣ್ಣೀರು ಹಾಕ್ಕೊಂಡು ಸ್ವಲ್ಪನೇ ಬೆಳೆಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದೆಲ್ಲ ಆದಮೇಲೆ ಸ್ವಲ್ಪ ಹಸಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಹುರಿದು ಹಾಕ್ಕೊಳ್ಳೋಷ್ಟಿಲ್ಲ, ಹಸಿಯಾಗೆ ಹಾಕ್ಕೊಳ್ಳಿ. ಸೊ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಳಿ. ನೀರು ಒಂದೇ ಸತಿ ಹಾಕಬೇಡಿ, ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರೊಟ್ಟಿ ತಟ್ಕೊಳಕ್ಕೆ ಹಾಕಬೇಕು. ಆ ಹದದಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಈ ಥರ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಹೆಂಚನ್ನ ಕಾಯಕ್ಕೆ ಇಟ್ಬಿಡಿ. ಸೊ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಸೈಜು. ಸೊ ಇದನ್ನು ನೀಟಾಗಿ ತಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು 3 ಹಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಕಡಲೆ ಬೀಜ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದು ಹೆಲ್ತ್ಗೂ ಕೂಡ ಒಳ್ಳೆಯದಾಗಿರೋದ್ರಿಂದ ರಾಗಿ ರೊಟ್ಟಿಗೆಲ್ಲ ಸಬ್ಸಿಗೆ ಸೊಪ್ಪು ಸ್ವಲ್ಪ ಮೇಯ್ನು ಚೆನ್ನಾಗಿರುತ್ತೆ ಹಾಕಿದ್ರೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೆಂಚಕ್ಕಾದ್ಮೇಲೆ ರೊಟ್ಟಿ ತಟ್ಕೊಂಡು ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಸುಡೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತಿನ್ನೋದಕ್ಕೆ ನಾನು ತುಪ್ಪ ಹಾಕ್ಕೊಂಡು ತಿಂತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುಚ್ಚೆಳ್ಳು ಚಟ್ನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಹುಚ್ಚೆಳ್ಳು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಸದ್ಯಕ್ಕೆ ನಾನು ರಾಗಿ ರೊಟ್ಟಿನ ಮಾಡಿ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತೀನಿ. ಸೊ ಒಂದು ಸತಿ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಅದನ್ನೇ ಹಾಕಿ ನೀವು ಕೂಡ ಟ್ರೈ ಮಾಡಿ, ಬಿಸಿ ಮಾಡ್ಕೊಂಡು ತಿಂದು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಟೇಸ್ಟು ಅಂತ ಹೇಳಿ ನನಗೊಂದು ಸತಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೋಡಿ ಇಷ್ಟೊತ್ತು ನೋಡಿದ್ದಕ್ಕೆ ನನ್ನ ಚಾನಲು ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು